ಎಲ್ಲರಿಗೂ ನಮಸ್ತೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಎಲ್ಲರೂ ಯೂಶಲಿ ಕೇಳ್ತಾರೆ ನನ್ನ ಪೇಷಂಟ್ಸು. ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ರೆ ಪ್ರೆಗ್ನೆನ್ಸಿ ಆಗುತ್ತಾ, ಅಥವಾ ಎಷ್ಟೋ ಜನ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರ್ತಾರೆ, ಅವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಸೊ ಯೂಶಲಿ ಫಸ್ಟ್ ಬಂದ್ಬಿಟ್ಟು ಕೇಳೋದು ಏನು ಅಂದರೆ, ಫಸ್ಟ್ ಪೀರಿಯಡ್ಸ್ ರೆಗ್ಯುಲರ್ ಮಾಡ್ಕೊಡಿ ಆಮೇಲೆ ಪ್ರೆಗ್ನೆನ್ಸಿ ಮಾಡ್ಬೋದಾ, ಅಥವಾ ಪೀರಿಯಡ್ಸ್ ಇರೆಗ್ಯುಲರ್ ಇದ್ದಾಗ ಪ್ರೆಗ್ನೆನ್ಸಿ ಹೆಂಗಾಯ್ತು, ಅಥವಾ ಪೀರಿಯಡ್ಸ್ ಇಷ್ಟೊಂದು ಇರೆಗ್ಯುಲರ್ ಆಗಿದೆ ಪ್ರೆಗ್ನೆನ್ಸಿ ಆಗುತ್ತಾ. ಸೊ ಡೆಫಿನೆಟ್ಲಿ ಪೀರಿಯಡ್ಸ್ ಇರೆಗ್ಯುಲರ್ ಇದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ, ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಇರುತ್ತೆ, PCOD ಆಗಿರಬಹುದು ಅಥವಾ ಲೋ ಒವೇರಿಯನ್ ರಿಸರ್ವ್ ಆಗಿರ್ಬೋದು. ಆದರೆ ಎಲ್ಲ ಟೈಮೂ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆ ಅಂತ ಹೇಳಿ ಪ್ರೆಗ್ನೆನ್ಸಿನೇ ಆಗಲ್ಲ ಅಂತ ಹೇಳಿ ಎಷ್ಟೊಂದು ಜನ ಪ್ರೆಗ್ನೆನ್ಸಿ ಚೆಕ್ ಮಾಡಲಾರ್ದೆ ಅದು ನಿಜವಾಗ್ಲೂ ಪ್ರೆಗ್ನೆನ್ಸಿ ಆಗ್ಬಿಟ್ಟು ಆಮೇಲೆ ಎಲ್ಲೋ ಸ್ಪಾಟಿಂಗು ಸ್ವಲ್ಪ ಬ್ಲೀಡಿಂಗ್ ಅಂತ ಬಂದಿರ್ತಾರೆ. ಆ ಟೈಮಲ್ಲಿ ನೋಡಿದ್ರೆ ಆಲ್ರೆಡಿ ಮಗು ಅಲ್ಲಿ ಗರ್ಭಧಾರಣೆ ಆಗಿರುತ್ತೆ, ಬಟ್ ಎಷ್ಟೊಂದು ಸಲ ಗರ್ಭಪಾತ ಆಗೋ ಸ್ಟೇಜಲ್ಲಿ ಬಂದ್ಬಿಟ್ಟಿರ್ತಾರೆ, ಬ್ಲೀಡಿಂಗ್ ಶುರು ಆಗೋಗಿರುತ್ತೆ, ಆ ಟೈಮಲ್ಲಿ ಬಂದಿರ್ತಾರೆ. ಸೊ ಅದು ಅಷ್ಟು ಒಳ್ಳೇದಲ್ಲ. ಸೊ ಯಾರಿಗೆ ಆಕ್ಚುಲಿ ಮಗು ಬೇಕಾಗಿರುತ್ತೆ ಅವರು ಪೀರಿಯಡ್ಸ್ ಇರೆಗ್ಯುಲರ್ ಇದೆಯಲ್ಲ ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗಿರುತ್ತೆ, ಗೊತ್ತಾಗಿರೋದಿಲ್ಲ. ಲಾಸ್ಟ್ ಸ್ಟೇಜಿಗೆ ಬಂದಾಗ ಯಾವ ಡಾಕ್ಟ್ರು ಏನೂ ಮಾಡೋದು ಕಷ್ಟ ಆಗುತ್ತೆ. ಸೊ ಇದು ಏನು ಮಾಡಬಹುದು ಅಂದರೆ, ಯಾವಾಗಲೂ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ಫಸ್ಟ್ ಆಫ್ ಆಲ್ ಅದನ್ನು ಆದಷ್ಟು ಜಲ್ದಿ ಟ್ರೀಟ್ ಮಾಡ್ಕೊಂಡು ಬಿಡೋದು ಒಳ್ಳೆಯದು. ಅದಕ್ಕೊಂದು ಸಮಸ್ಯೆ ಏನೇ ಇದ್ರೂ ಪರಿಹಾರ ಬೇಗ ಕಂಡುಕೊಳ್ಳೋದು. ಯೂಶಲಿ ವೆಯ್ಟ್ ಲಾಸ್ ಮಾಡೋದ್ರಿಂದ, ರೆಗ್ಯುಲರ್ ವ್ಯಾಯಾಮ ಮಾಡೋದ್ರಿಂದ, ಆಮೇಲೆ ಒಳ್ಳೆ ಆಹಾರ ತಗೊಂಡು ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಯೂಶಲಿ ಎಲ್ಲ ಸೈಕಲ್ಸು ಎಲ್ಲ ಪೀರಿಯಡ್ಸು ರೆಗ್ಯುಲರ್ ಆಗುತ್ತೆ. ಸಪೋಸ್ ಅದು ಎಲ್ಲ ನೀವು ಮಾಡಿದ್ದೀರಾ ಆದರೂ ಆಗ್ತಿಲ್ಲ ಅಂದರೂ ಇಟ್ ಈಸ್ ಓಕೆ. ಬಟ್ ಯಾವಾಗ ನೀವು ಅಂದ್ಕೊಂಡು ಅದು ಏನೂ ಆಗಿರೋದಿಲ್ಲ, ಇರೆಗ್ಯುಲರ್ ಸೈಕಲ್ಸ್ ಇದೆ ಬಿಡು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿರ್ತೀರ, ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗಿಬಿಟ್ಟು ಅದಕ್ಕೆ ತೊಂದರೆ ಆದರೆ ಅವಾಗ ಕಷ್ಟ ಆಗುತ್ತೆ. ಸೊ ನೀವು ಏನು ಮಾಡಿ, ಪ್ರತಿ ಸಲ ಪ್ರೆಗ್ನೆನ್ಸಿ ಇರಲಿ ಇಲ್ಲದೆ ಇರಲಿ ಯಾವಾಗಾದರೂ ಇರ್ರೆಗ್ಯುಲರ್ ಸೈಕಲ್ಸ್ ಅಂತ ಅಂದಾಗ ಒಂದು ತಿಂಗಳ ಮೇಲೆ ಒಂದು ವಾರನೋ 15 ದಿವಸನೋ ಆದವಾಗ ಡಾಕ್ಟರ್ ಹತ್ರ ಪ್ರತಿ ಸಲ ಹೋಗೋದು ಕಷ್ಟ ಆಗುತ್ತೆ ಅಂದ್ರೂ ಅಟ್ಲೀಸ್ಟ್ ಮನೆಯಲ್ಲಿ ಒಂದು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅದು ತಗೊಂಡು ಮನೆಯಲ್ಲಿ ಚೆಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ ಕೇಸ್ ಅದು ಪಾಸಿಟಿವ್ ಬಂದರೆ ಡೆಫಿನೆಟ್ಲಿ ನಿಮ್ಮ ಡಾಕ್ಟರ್ ಹತ್ರ ಇಮಿಡಿಯೇಟ್ಲಿ ತೋರಿಸ್ಬಹುದು. ಅದು ನೆಗೆಟಿವ್ ಬಂದರೂ ಪರವಾಗಿಲ್ಲ, 15 ದಿವಸಕ್ಕೆ ಒಂದ್ಸಲನಾದರೂ ಅದನ್ನು ಚೆಕ್ ಮಾಡ್ತಾ ಇರಿ. ಸೊ ಇರ್ರೆಗ್ಯುಲರ್ ಸೈಕಲ್ಸ್ ಇದ್ದಾಗ ಪ್ರೆಗ್ನೆನ್ಸಿ ಆಗಲ್ಲ ಅನ್ನೋದು ತಪ್ಪು ಕಲ್ಪನೆ. ಹೇಳೋಕ್ಕಾಗೋದಿಲ್ಲ, ಪ್ರೆಗ್ನೆನ್ಸಿ ಯಾವ ಟೈಮಲ್ಲಾದರೂ ಆಗಬಹುದು, ಇರ್ರೆಗ್ಯುಲರ್ ಸೈಕಲ್ಸ್ ಇದ್ದಾಗಲೂ ಆಗಬಹುದು. ಬಟ್ ನೀವು ಹುಷಾರಾಗಿರಬೇಕು. ಸೊ ಆ ಥರ ಲಾಸ್ಟ್ ಸ್ಟೇಜಿಗೆಲ್ಲ ಹೋದವಾಗ ನಿಮಗೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇದೆ, ಮಿಸ್ಕ್ಯಾರೇಜ್ ಆಗೋ, ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಗರ್ಭಪಾತ ಆಗೋ ಚಾನ್ಸಸ್ ಇರುತ್ತೆ. ಸೊ ಯೂಶಲಿ ಒಂದು ಪೀರಿಯಡ್ಸ್ 15 ದಿವಸಕ್ಕಿಂತ ಲೇಟ್ ಆಯಿತು, ಇರ್ರೆಗ್ಯುಲರ್ ಸೈಕಲ್ಸ್ ಇತ್ತು ಅಂತ ಅಂದಾಗ ಪ್ಲೀಸ್ ಅದನ್ನು ಯೂರಿನ್ ಪ್ರೆಗ್ನೆನ್ಸಿ ಚೆಕ್ ಮಾಡಿಬಿಟ್ಟು ನಿಮ್ಮ ಹಾಸ್ಪಿಟಲ್ ಅಥವಾ ನಿಮ್ಮ ಡಾಕ್ಟರ್ ಹತ್ರ ವಿಸಿಟ್ ಮಾಡಿ. ಥ್ಯಾಂಕ್ ಯು.